ನಾನು 100-200 ಕೊಟ್ಬಿಟ್ಟು ತಗೊಂಡ್ಬಿಡ್ತೀನಿ ಸದ್ಯ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಿನಗ ನಾ ಕೊಡ್ತೀನಿ 500 ಇರಾಕಿಲ್ಲ. ಎದಕ್ಕೆ ಹೋಗಿರ್ಲಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಯಾವ ಎಕ್ಸಾಮ್? ಆರ್ಮಿ ಎಕ್ಸಾಮ್. ಎವರ ಯಶಸ್ಸು ನೋಡಿ ಅಳಬೇಡ, ಶ್ರಮ ಪಟ್ಟರಿ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ. ಬರ್ರಿ ಬರ್ರಿ. ಎಕ್ಸಾಮ್ನಾಗ ಇದು ಹೋಗ್ತಾನೆ ಫಿಸಿಕಲ್ ರನ್ನಿಂಗ್ ಹೋಗಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಂಗೆ ಅನಿಸ್ತು ನೋಡಿ ಅಡಿಸಿ ಇಬ್ರು ಒಂದ್ರಾಗಿದ್ರಿ ನಾವು ಇಬ್ರು ಒಂದ ಬೇಕಂತ ಇಲ್ಲ ಅವ ಸೀನಿಯರ್ ಅಲ್ಲ ಒಂದ ದಿನ ಇರ್ತಾನೆ ರನ್ನಿಂಗ್ ಏನ ಇಲ್ಲ ಅವ ನಾ ತುಪ್ಪ ನಾಗಪ್ಪನ ಬುಲರ್ ತೊಗೊಂಡೋಗಿವಿ. ಇವ ಒಬ್ಬನ ಪಾಸ್ ಅಲ್ಲಿ ಇಡೀ ಬುಲರ್ ಅಂತ ಬುಲರ್ ಮಣ್ಣಿನ ಪೇಲಾಗಿಲ್ಲ. ಗಂಡಸ ನೀನು ಚೂತ ಬಳೆ ಹಾಕೋ ನಾನು ಬಳೆ ಒಂದು ಬುಲರ್ ಮಂದಿ ಪೇಲಾಗಿವಿ ಲೆಕ್ಕ ಹಾಕ್ನೇನ. ಏ ದಮ್ಮ ಹತ್ತಿಲ್ಲ ನಮಗ ಹೆಂಗ್ ಹೊಡಿರ್ಬೋದು ಲೆಕ್ಕ. ಒಳ್ಳೆ ಶಂಡ ಇದ್ದಂಗಿದೆಯಲ್ಲ. ಇದ್ರಾಗ ಕಮಾಯಿ ಮಾಡಿದ್ನಿ ಸೊಟ್ಟೆ. ಈ ಎಕ್ಸಾಮ್ ಬರಿದ್ನಲ್ಲ ದರಿದ್ರ ಅನ್ನೋದು ಭಾಳ ಹಿಡ್ಕಣತ್ತ ಅದ್ರ ಸುಳ್ಳಲ್ಲಿ ನೋಡದ. ಕಷ್ಟಪಟ್ಟು ದುಡ್ದು ಬದುಕಿ ಅದು ಬಿಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ ಸೋಮವಾರ ಮಕ್ಕಳ ಜಾಸ್ತಿ ಅಲ್ಲ ನಿಮ್ಗೆ. ನಾ ಡೈಲಿ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ನ ಶಾಲೆ ಆಗ್ಬಿಡ್ತಿದ್ದೆ. ನಾನು ರನ್ನಿಂಗ್ ಪ್ರಾಕ್ಟೀಸ್ ಏನು ಮಾಡಿದ್ನಿ. ನಾನು ಆ ನಮೂನಿ ಹೊಡಿದಿನ ಹಿಂಗೆ ನನಗೆ ಸ್ಟಾಪ್ ಆಗಿಬಿಡ್ತೀವಿ, ಜೀವ ಜಲ್ಲ ಅಂದ್ಬಿಡ್ತೆ. ಕರೆಕ್ಟ್ 5 ಗಂಟೆ ದಿನ ಪ್ರಾಕ್ಟೀಸ್ ಮಾಡಿದ್ನಿ ಅಂದ್ರೆ ನಾನು ಇಲ್ಲಿ ಹೊಡಿಲ್ಲ ಈತ್ ಕರೆಕ್ಟ್ ಹಾಕಿದ್ದ. ಅಲ್ಲಿ ಹೋಗ್ಬಿಟ್ಟಿನಿ, ಈತ ಆಗಿಲ್ಲಪ್ಪ ಆಗಿಲ್ಲ ಇಕ್ಕಟ್ಟ ಬಾಕ್ಲ ಬಿಡಕತ್ಬಿಟ್ಟ. ಏನು ಮಾಡ್ತಿ ಕಟ್ಟ ಒಂದು ಹಾತಕ್ಕೆ ಓಡಂತ ಓಡಿದೆ ಹೋಗೋದು ಬಿಟ್ರ ನಮಗ ಹಗ್ಗ. ಅದು ಇನ್ನೊಂದು ಮೀಟ್ರ್ ಇಲ್ಲ ನನಗೆ ಭಯ ಭಾಳ ಐತಿ. ಅರ್ಧ ಸಕ್ಸಸ್ ಆದಾಗ ಏನಾಗತ್ತೋ ಏನಿಲ್ಲೋ ಅನ್ನೋದು ಟೆನ್ಷನ್ ಆಗಿಬಿಡ್ತದೆ. ಅಲ್ಲಿ ಟೈಮ್ ಮೇಂಟೈನ್ ಮಾಡಿದ್ರ ಇದಾಕಿವಲ್ಲಿ, ಇಲ್ಲ ಅಂದ್ರೆ ಆಗಲ್ಲ. ನೀ ಏನ ಪ್ರಾಕ್ಟೀಸ್ ಮಾಡಿದ್ರು ಮುಗಿದೋತ. ಅಲ್ಲೇ ಇನ್ನೊಂದು ಕುಂದ್ರಸ್ತಾರಲ್ಲಿ ಮಂದಿ ಓಡೋದ್ ನೋಡಕ್ ಕುಂದ್ರಸ್ತಾರಲ್ಲ ಅದ ಇನ್ನೊಂದು ಮಂದಿನ ತಡಮ್ ಹಾಕ್ಯಂದು ಹೋಗ ಮೀಟ್ರ್ ಇಲ್ಲ ಮಗ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹೋಗ್ಬಿಟ್ರಿ ನಾನು ಮೊನ್ನೆ ಎಕ್ಸಾಮ್ ಪಾಸ್ ಆದಾಗ ದೂರ ಶಿವಡಿ ನಾನು. ಒಂದು 15 ಒಂದು 20 ಲಾಸ್ಟ್ 1:20 ಮುಗಿಸಿರ್ಬೇಕು ನೀನು ವಜ್ಜ ಅಂದ್ರೆ 1ನೇ ರೌಂಡ್. ನೀ ಆ ಕ್ರೌಡ್ನ್ಯಾಕ
ಸ್ಪ್ರಿಂಟ್ ಹೊಡಿತಾರ ಸ್ಪ್ರಿಂಟ್. ಮೀಟರ್ ಬೇಕು, ಮೀಟರ್ ಮೀಟರ್. ಬೀದರ್ ಗ್ರೌಂಡ್ ಸೀರಿಯಸ್ನೆಸ್ ಇರ್ಲಿಲ್ಲ ಅಂದ್ರೆ ಯಾವ್ದ್ರಾಗ ಸಕ್ಸಸ್ ಆಕಾಗಲ್ಲ. ಅದ್ರ ಬಗ್ಗೆ ಸೀರಿಯಸ್ನೆಸ್ ಭಯ ಇರ್ಬೇಕು ಸ್ವಲ್ಪ. ಅವಾಗ ಏನ ಆತಂತ ಲೇಪ್ ಕಾಲ ಏನಂದ್ರ ರೀಸನ್ ಅನ್ಸ್ಬಿಡ್ತಾವ ಒಳ್ಳೆಯಪ್ಪ. ಮಕ ಮುಚ್ಕೊಂಡು ಓಡಾಡೋಕ್ಕಲ್ಲ ಚಿಕ್ಕ ಮುಚ್ಚ ಅದ್ರ ಕೇಳೋದು ಒಂದ ಸಕ್ಸಸ್ ಆದೇ ಇಲ್ಲೋ, ಸಕ್ಸಸ್ ಆದೇ ಇಲ್ಲೋ, ಪಾಸ್ ಆ ಪೇಲ ನಿನ್ ತಿಂಡಿ ಅದ. ಸ್ವಲ್ಪ ಹೋಗೋತು, ಅಷ್ಟ್ರಾಗೋತು, ಇಷ್ಟ್ರಾಗೋತು, ಯಾವ ನಿಲ್ರಿದ್ರೆ ಯಾವ ಬೇಕಾಯ್ತು ಅಂದ್ಬಿಡ್ತಾರೆ. ತಬಾಲಿ ಅಲ್ಲ ಹೋಗಾರ ಮರಿ ಕುಂತಂತ ಮರ್ಯಾದ ಮಣಿಕೆ ಅವಡ. ನೀನು ನಾಳೆ ಒಂಟಿ ಏನು ಪ್ಯಾಡ್ ತರ ನೋಡ್ತಾ ಇದೀಯಾ? ಮೈ ಮೇಲೆ ಬುಲ್ಡೋಸರ್ ಹತ್ತಿಸ್ಬಿಡ್ತೀನಿ. ಹೋಗಿ ಕೆಲಸ ಮಾಡು. ಸಮ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಬಾಯಿಲೆ. ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಅಲ್ಲ ಅದಕ್ಕೆ ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಅಬ್ಬಬ್ಬ ಲಾಟ್ರಿ. ಎನರ್ಜಿ ಕಮ್ಮಾಗಿದ್ದು ನೋಡ್ಯ ಮಾರಿ ನಮ್ದು. ಆ ನಮ್ಮನೆ ಸುಡುಗಾರ ತಿಂದಿದ್ದು ನೋಡ್ಯ ನಾವು. ಇಂಥ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ತಿಂದು ಬಾಯ್ಲೆ ಬಾಯ್ಲೆ ಎಕ್ಸಾಮ್ ಬಗ್ಗೆ ಆಯ್ತು. ಲೇ 3 ಎಬುಷಿ ಪಳ್ಯಾಗ ಕುಂದ್ರಸ್ತಾನ. ಕುಂತ್ 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 ಸಾಯ್ಬೇಕು. ಹಿಂಗ್ ಚಕಮ್ ಪ್ಲೇಕ್ ಕುಂದ್ರಬೇಕು. ಹಿಂಗ ಹಿಂಗ್ ಇಚ್ಚಿದಿಲ್ಲ ನಿಕಲ್ ಬೇ ಸಾಲೆ ಅಂತಾನ ಮಾರ್ಯ. ಇಲ್ಲಿ ಗ್ರೌಂಡ್ ನೆಲಕ್ಕ ಹಿಂಗ್ ಚಕಮ್ ಪ್ಲೇಕ್ ಕುಂದ್ರಸನ್ ಪಳ್ಯಾಕ ಹಿಂಗ್ ಚಾಚಿದಿಲ್ಲ. ಬಸರ ಏನಂತ ಕೇಳ್ತಾನ, ಆರ್ ಯು ಪ್ರೆಗ್ನೆಂಟ್ ಅಂತ ಕೇಳ್ತಾನ. ಒಳ್ಳೆ ಅಲ್ಲಿ ಹೋಗಿ ಗ್ರೌಂಡ್ನಾಗ ಹಿಂಗ್ ಕಾಲು ಎಳೆಬಿಡು ಕುಂತಿಲ್ಲ. ಅಲ್ಲಿ ಹಿಂಗ್ ಏನಾರ ಚಕಮ್ ಹಾಕಿದಾರ, ಏಯ್ ಕೋಲ್ ಬೇ ಸಾಲೆ ಅಂತಾನ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನ್ ಮಾಡ್ತಿ? ಅವ್ರವ್ರ ಯಾವ ಚಲ್ವೇ ಇಲ್ಲ. ರನ್ನಿಂಗ್ ಹೊಡೆದಿಂದ ಬ್ಯಾಂಡ್ ಆಗಿದ್ದ ಬ್ಯಾಂಡ್ ಕೈ ಬಿಟ್ಟನಪ್ಪ. ಬ್ಯಾಗ್ ತರಕ ನಾವಿದ್ದೀನಿ, ನನ್ನ ಬ್ಯಾಗ್ ಇನ್ನೊಬ್ಬ ತೊಗೊಂಡ್ಬಿಟ್ಟ. ಹಣ್ಣು ಹೋಗಂದನ ಎಲ್ಲ ಚಪ್ಪಲ್ ಹಾಕೋದು ಬ್ಯಾಗ ಇಲ್ಲ. ಮತ್ತೀಗ ಮತ್ತೆ ಅವ್ರು ಮತ್ತೆ मेरा बैग दूसरा लेके गए सर, मुझे दूसरा बैग ये मेरा नहीं है ಅಂದ್ರೆ ಹುಡುಕಿ ಮಂದಿ ಹೋಗಿ ಮತ್ತೆ ತಾನ ಬ್ಯಾಗ್ ನಾನು ಹೋಗಿರಂದೆ. ನಂದು ನೀನು ಗೊತ್ತು ಅಂದೆ. ಮತ್ತೆ ನೋಡ ಅವ್ರ ಊರಿಗೆ ಪರ್ಚೇಸ್ ನಾವು ಹೊಸ ಬರ್ತಿಗಿದ್ದಾವ. ತಿಂಡಿ ಬರ್ತಿತ್ತಲ್ಲ, ನೀರು ಅಂತ ಕೇಳಿದೆ. ಕಂಬರ್ತಿದ್ದಾಳೆ ಅಂತ ಮುಂದ್ಕೊಟ್ನಪ್ಪ ಒಂದು ಬಾಟ್ಲಿ ನೀರು ಹೊಡ್ತಾ ಸೇಬು ಮೋಸಂಬಿ ಬಾಳೆಹಣ್ಣು ಬ್ಯಾಗ್ನಾಗ ಯಾವನ ಪುಣ್ಯ ಮಿಟ್ಟಿದ್ನ ತಂದು ಜಜ್ಜಿ ಕೈ ಬಿಟ್ಬಿಟ್ಟೆ. ಜಜ್ಜಲ್ಲಿ ಏನು ವೇಟ್ ಬರಲ್ಲ, ಹೈತಿ ಓಡಾಡೈತಿ. ವೇಟ್ ಬರ್ತಿದ್ದಲ್ಲ ಹೈಟ್ ಎಷ್ಟಿರುತ್ತ ವೇಟ್ ಅಷ್ಟ ಬರ್ಬೇಕು. ವೇಟ್ ಎಷ್ಟಿರುತ್ತೆ ಚೆಸ್ಟ್ ಅಷ್ಟ ಇರ್ಬೇಕು. ಅಲ್ಲಿ ಲಿಸ್ಟ್ ಇರುತ್ತೆ ಅವ್ರ ಕಡೆ, ಆ ಲಿಸ್ಟ್ ನೋಡ್ತಾರ ಅವರು ಎಲ್ಲ ಮೇಂಟೈನ್ ಮಾಡೋಕೆ. ಮತ್ತೆ ಮೇನ್ ಎಷ್ಟೇ 78 ಬರೋಕಲ್ಲ ಅದು ಮಿನಿಮಮ್. ಏನು 80 ಅಲ್ಲಿ ಚೆಸ್ಟ್ ಎಷ್ಟ ಬರೋಕಲ್ಲಿ? 166 ಅಲ್ಲ 8 ಅಲ್ಲ ಅದಿರ 166 ಸ್ಟಾರ್ಟ್ ಆಗದ. ಅವತ್ತು 168 ಅಗ್ನಿವೀರಿಗಿನ 168 ಅಂತಾರ. ಚೆಸ್ಟ್ ಎಷ್ಟ ತಗೊಂತಾರಲ್ಲ? 77 ತಗೊಂತಾರ. 77 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗ್ಬೇಕು ಉಬ್ಸಿದ್ರೆ. ಮೇನ್ ರನ್ನಿಂಗ್ ಅಂತ ಕಾಳಿ ಅದ್ರಾಗ. ಇದು ಜಲಿಯನ್ ವಾಲಾಬಾಗ್ ಜಲಿಯನ್ ವಾಲಾಬಾಗ್ ಅದಕ್ಕಿನ್ನ ಬಹಳ ಹೀನವಾದಂತ ಪರಿಸ್ಥಿತಿ.
ರನ್ನಿಂಗ್ ಒಂದು ಪಾಸ್ ಅಂತ ಅರ್ಥ ಗೆದ್ದ ನೀನು. ರನ್ನಿಂಗ್ ಹೊಡೆದ್ರೆ ಸುಮ್ಮನೆ ಫಿಸಿಕಲ್ ಅಂದ್ರೆ ದನ ಹೋಗಿತ್ತು. ಇದ್ರೆ ಆಚೆ ಕಡೆ ಹೋಗ್ತದೆ ತೆಗ್ಸಿಗಿಸಿ ನಾವೊಂದು ಟ್ಯಾಗ್ ಜಿಗ್ಜಾಗ್ ರೋಡು ಜಿಗ್ಜಾಗ್ ಅಂದ್ರೆ ಬ್ಯಾಗ್ ಎಲ್ಲ ಹೊಡಿದು ಬಿಡೋದು ಹೊಡೆ ಬಿಟ್ಟು ಫಿಸಿಕಲ್ಗೆ. ಪುಲಪ್ಸ್ ಅಂದ್ರೆ ಆರಾಮ್ ಹೊಡಿದಲ್ಲ. ಪುಲಾಪ್ಸ್ ಏನು ಹತ್ತ ತೊಡದ್ರಿ ಅವೆಲ್ಲ ಹತ್ತು ಹೊಡೆದ್ರೆ ಎಕ್ಸಲೆಂಟ್ ಅದ. ಎಷ್ಟು 30 ಮಾರ್ಕ್ಸ್ 20 ಮಾರ್ಕ್ಸ್ ಅದಕ್ಕೆ ಪುಲಾಪ್ಸ್ಗೆ 20 ಮಾರ್ಕ್ಸ್. ರನ್ನಿಂಗ್ ಎಕ್ಸಲೆಂಟ್ ಹೊಡೆದ್ರೆ ಒಟ್ಟ 200 ಮಾರ್ಕ್ಸಿಂದ ಅದ. ಫಿಸಿಕಲ್ 100 ಮಾರ್ಕ್ಸಿಂದಲ್ಲ. ಎಕ್ಸಾಮ್ ಎಲ್ಲ ಸೇರಿ ಫಿಸಿಕಲ್ 100 ಮಾರ್ಕ್ಸಿಂದ ಇರುತ್ತೆ. 20 ಪುಲಾಪ್ಸ್ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, 100 ಮಾರ್ಕ್ಸ್ ಫಿಸಿಕಲ್ ಇರುತ್ತೆ. 200 ಮಾರ್ಕ್ಸ್ ಅವ. ಅವಾಗ ನಮ್ಗೆ ಎಷ್ಟು ಕೊಡುತ್ತಾ ಮಾರ್ಕ್ಸ್ ಬರ್ತಾ ಫಿಸಿಕಲ್ ನನಗೆ ನಮ್ಗಿತ್ತು ಡಾಕ್ಯುಮೆಂಟ್ ನಾನೆಲ್ಲ ಇಲ್ಲೇ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ತೊಗೊಂಡಿದ್ದೆ. ಅಲ್ಲೇನು ಕೊಡೋದಿಲ್ಲ ಅಂತ ಪೊಲೀಸ್ ಸರ್ಟಿಫಿಕೇಟ್ ಒಂದಾಯ್ತು. ಆದ್ರೆ ಆರ್ಮ್ಯಾಗ ಏನೋ ಹಣೆ ಬರ್ಬಾರ್ಬೇಕು. ಏ ಒಂದ್ ಯಾವ್ದು ನೋಡ ಮಾರ್ರೆ ಎಫರ್ಟ್ ಹಾಕಿ ನಮ್ಮ ಗ್ರೂಪ್ನಾಗ ಒಬ್ಬ ಧಾರವಾಡದಾಗ ನಮ್ಮ ಅಲ್ಲೇ ಗ್ರೌಂಡ್ನಾಗ ಓಡ್ತಿದ್ವಿ ನಾವು. ರನ್ನಿಂಗ್ 60-70 ಮೀಟರ್ ಡಿಸ್ಟೆನ್ಸ್ ಐತಿ. ಹೆಚ್ಚು ಕಮ್ಮಿ ಸರಿಯಾಗಿ 100 ಮೀಟ್ರ ಇಡೀ ಗ್ರೂಪಿಗೆ ಫಸ್ಟ್ ಹಿಡ್ದು ನಾವ. ಕಿವಿ ಸೂರ ರೀಸನಿಗೆ ರೀ ಮೆಡಿಕಲ್ ಕೊಟ್ರ ಒಂದು ಹಳಕತ್ಬಿಟ್ಟ. ರೀ ಮೆಡಿಕಲ್ಗೆ ಹೋದ ಅವಾಗನು ಪಾಸ್ ಆಗಲಿಲ್ಲ. ಇಲ್ಲೇ ಮಾಲ್ಗಿತ್ತೇವ. ಸ್ವಚ್ಛ ಮಾಡಿಸಿದ್ರೆ ನಾವು ಹೇಳ್ದಲ್ಲ ಮತ್ತೆ ಅಲ್ಲಿ ಏನೋ ಸೈಡ್ ಹೋಲ್ ಇತ್ತಂತದ. ಅದ ಒಟ್ಟ ಅದ್ರಾಗ ABCD ಗೊತ್ತಿಲ್ಲ ಹೋಗ. ABCD ಗೊತ್ತೈತಲ್ಲ ಅಂದ ಒಂದು 4 ಅಕ್ಷರ ಅಂದ ABCD ಅಂದ ಅಷ್ಟ ಮುಗಿಸಿದ ಮುಂದೆ ಬರೋಲ್ಲ ಹೋಗ. ಎಲ್ಲಿ ಮಟ್ಟ ಕಾಪಾಡಿಗೆ ಒಂದು ಮೆಡಿಕಲ್ ಅದು ಎಲ್ಲ ಅದ. ಲಾಸ್ಟ್ ಒಂದು ಬಟ್ ಇಲ್ಲೈತೆ ಒಂದು ಮ್ಯಾಗ ನ್ಯಾಚುರಲ್ ಅಲ್ಲ 6 ಬಟ್ಟ ಏನ್ ಮಾಡಕ್ಕಾಗಲ್ಲ. ಅವ್ ಪಂಚಾಯ ಬಿಟ್ಟಿದ್ ನಾವು ಚೆಕ್ ಮಾಡೋಣ ಸರ್. ಎಷ್ಟು ಮಂದಿ ಇದ್ದೀವಿ? 10 ಮಂದಿ ಇದ್ದೀವಿ. 3 ಮಂದಿ ಪಾಸ್ ಆಗಿಲ್ಲ. 10 ಮಂದಿ ಇದ್ದಾಗ 3 ಮಂದಿ ಪಾಸ್ ಆಗಿಲ್ಲ. ನಾವು ಹೇಳಿದ ನ್ಯಾಚುರಲ್ ಅದ ಎಲ್ಲಿ ಮಟ್ಟ ಕಾಪಾಡ್ಕೊಂಬಂದಿನ ಅವನ್ನ ಎಲ್ಲದ್ರಾಗ ಮೆಡಿಕಲ್ ಅಂತ ಕಲಿಸೋದು ಯಾವ್ದಿಲ್ಲ. ಮೆಡಿಕಲ್ ಎಲ್ಲ ಇವ ನೋಡ್ ನಗತಾನಿವ. ಆ ನಗ ಅಂತ ವಿಷಯ ಏನಲ್ಲ. ಫೈಲ್ಸ್ ಚೆಕ್ ಮಾಡ್ತಾರ. ಅದನ್ನ ನಗ ಅಂತದ್ ಏನು ಅವಶ್ಯಕತೆ ಇಲ್ಲ. ಬಗ್ಗಿಶ್ ಫೈಲ್ ಚೆಕ್ ಮಾಡ್ತಾರ. ಫೈಲ್ಸ್ ಅತ್ತಾಗ ಆರ್ಮ್ಸ್ ಮುಗಿತ. ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು? ಗಂಡಸೇನಾ? ಏ ಆರ್ಮಿ ತಮ್ಮ ನೀನು ಅಲ್ಲೇ ಬ್ಯಾಗ್ ಇಂಗ್ಲೀಷ್ ಬಂದಾನ ಏನಿಲ್ಲ ಹಂಗ ಓಡ್ಬೇಕು. ಅದ 100 ಮಂದಿ ಒಂದು ಚೆಕ್ ಮಾಡ್ತಾರ. 10 ಮಂದಿ ಡಾಕ್ಟರ್ ಅದಾರ. 10 ಮಂದಿ ಒಂದೊಂದು ಬಾಕ್ಸ್ ಅವು. ಈಗ ದನ ಕಟ್ಟಕ್ ಬಂದಲ್ಲ ಸೆಟಿ ಸುತ್ತೋರ್ ಹಸಿರು ಕಲರ್ ಏನಂತಾರ ಬೆಸ್ ಕಟ್ಟಾರ. 10 ಮಂದಿ ಬಟ್ಟೆ ಎಲ್ಲ ಬಿಚ್ಚ ಬ್ಯಾಗ್ ಇಟ್ಟು ಬರೋದ. ಏನಿಲ್ಲ ಹಂಗ ಹೋಗ್ಬೇಕಲ್ಲೇಪ. ಬೀದರ್ನಾಗ ನೆಹರು ಸ್ಟೇಡಿಯಂ ಅದ. ಕಸ ಹೊಡ್ರ ಬಂದಾರ ಹೆಣ್ಮಕ್ಳು. ನಾವು ಕಣಗಿಲ್ಲ. ನಮ್ಮ ಅಪೋಸಿಟ್ ಆಟ ಕಚ್ಚಿರ್ತಾನ ನಾವ ಕೆಳಗಿರೋ ಏರು ಕರಕಿರೋದಲ್ಲ ಆಟ ಕಚ್ಚಿರ ಮ್ಯಾಗ ತೆಗೆದು. ಅಯ್ಯೋ ಬಳೆವ ಮ್ಯಾಗ ಮುಚ್ಚಿದ್ದಿಲ್ಲ ಡಬಾಸ್ ಇದ್ದಿಲ್ಲ. ಏನು ಇಲ್ಲದ ಹೆಣ್ಮಕ್ಳು ಬರ್ತಾರೆ. ಅದ ಸ್ಟೇಡಿಯಂ ಒಳಗೆ ಯಾವ ಗೊತ್ತಿಲ್ಲ. ಅಂದ್ರ ಚೇರ್ಗಳು ಒಂದು ಏರುಪೇರ್ ಆಗಿರ್ಬಾರ್ದು. ಇಲ್ಲ 2 ಈಕ್ವಲ್ ಇರ್ಬೇಕು. ಒಂದ್ ದೊಡ್ಡದು ಒಂದ್ ಸಣ್ಣದ್ ಇರ್ಬಾರ್ದು. ಅಲ್ಲ ಕೇಳಿಲ್ಲ ಆಟ ಕಚ್ಚನಲ್ಲವ ಮ್ಯಾಗ ನಿಂತು ನೋಡಕತ್ತಾರ. ಮತ್ತೆ ಮಗ ಬಿಡ್ರು ಮ್ಯಾಗ ನಿಂತು ಅವ್ರು ನೋಡಾರ ಅಂತ ಇರ್ಬೇಕ್ಲಿ. ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಇದು ರೆಸ್ಪೆಕ್ಟ್. ಒಂದು ಅರ್ಧ ಶಬ್ದ ನೋಡ್ಬೋದು. ಅಯ್ಯೋ ಬಳೆವ ಭೀಮಾ ಕ್ಲೀನ್ ಇರ್ಲಿಲ್ಲ ಅಂತ ಇಟ್ಕ ವಾರ ಹೊರತು ಎಲ್ಲಿ ಬಿತ್ತ ಹೇಳಕ್ಕಾಗಲ್ವ ನಿನಗೆ. ಫುಲ್ ಕ್ಲೀನ್ ಇದ್ದು ಓದಿ ಭಾಳ ಬೆಚ್ಚಾಗತ್ತೆ ಅಂತ. ಕೂಲ್ದ ಬರೇ ಉದ್ದಿದ್ದಕ್ಕ ಅಲ್ಲಿ ಆಲ್ಮೋಸ್ಟ್ ಒಂದು 70% ಹುಡ್ದು ಕಟ್ ಮಾಡಿದ್ರು ನೋಡಿ ಬೀದರ್ನ ಯಾದಗಿರಿ ತಪ್ಪ ನನ್ನ ಫಿಸಿಕಲ್. ಹಿಂಗೆ ಮುಂದಲು ಆಟ ಹಿಂಗೆ ತೆಗಿತೀನಿ ಹಂಗೆ.
ಮರ್ಯಾದೆ ಪ್ರಶ್ನೆ ಏನಲ್ಲ ಅದು ಮತ್ತು ರೂಲ್ಸ್ ಹೆಂಗೆ ಐತದ ಸ್ಟ್ರಿಕ್ಸ್ ಅವ್ರು ಏನು ಮಾಡಕ್ಕೆ ಫುಲ್ ಸ್ಟ್ರಿಕ್ಟ್ ಐತದ ಏ ಹಂಗನಂತಿಲ್ಲ ಉರ್ಲ ಹಾಕ್ಯಂತೀನಿ ಟ್ರೈನಿಂಗ್ನಾಗ ಶೆಡೆ ನನ್ನ ಮಕ್ಳು ಅಂತಾರೆ ಹೋದ್ರೆ ಸಹಾಯ ಮತ್ತು ಶೆಡೆಗಳಾಗಿ ಎದ್ದು ಬಿಡದವ್ರ ಅದ್ರಾಗ ಟ್ರೈನಿಂಗ್ ಫೀಲ್ಡ್ನಾಗ ಮಾತ್ರ ಭಾಳ ಡೇಂಜರ್. ಅಷ್ಟೊಂದು ಇವು ನಡೆಯಿಲ್ಲ. ರಾತ್ರಿ ಡ್ಯೂಟಿ ಹೋದಾಗ ಬ್ಯಾಸರಿಗೆ ಇತ್ತು ಸೀನಿಯರ್ ಇರ್ತಾವ 13 ವರ್ಷ ಸರ್ವಿಸ್ ಐತಂದ್ರೆ ಸ್ಟಾರ್ಟಿಂಗ್ ಬಂದಾನವ ಅವ ಸೀನಿಯರ್ ಹೆಲ್ತ್ ಕಾನ್ಸ್ಟೇಬಲ್ ಇರ್ತಂತ ಅವ್ದಾರ ಇದ್ದಾಗ ಇವನ್ನ ಅವ್ನ ಜೊತೆ ಆಗ್ಯಾರ. ಈಗ ಹೊಸ ಬರ್ತಿಗಾರಲ್ಲ ಟ್ರೈನಿಂಗ್ ಮುಗಿಸ್ಯಾನ ಅದ ಜಾಯ್ನ್ ಆಗ್ಯಾರ ಇವ್ರು ಹೋಗ್ಯಾರಲ್ಲ ಅಂತಾಕ ಗನ್ ತೊಗೊಂಡು ಹೋಗ್ಯಾನ ಬುಲೆಟ್ ತೊಗೊಂಡು ಪಕ್ಕನಾಗ ಇದನ್ನ ಮ್ಯಾಗ್ಝಿನ್ ತುಂಬ ಪಕ್ಕನಾಟಕದನ್ನ ಖಾಲಿ ಗನ್ ನಾಟ ಎಲ್ಲಿ ಇಟ್ಕೋಬೇಕಲ್ಲ ಅವನ್ನ ಏನಿವ ಇಲ್ಲ ನಿಮ್ಮ ಮುಖ ನಾ ಎದ್ಕೊಂಡು ಬರ್ತೀನಿ ಆಮೇಲೆ ನಾ ಮುಖಂತ ನೀರು ತಿಂದ್ರೆ ಅಂತ ಅಂದ ನಾವು ಮಾರಿ ಚಂದ ಕುಂದ್ರಲಿ ಇಲ್ಲ ಕಾಬಲ್ ಚರ್ಚಿಲ್ಲ ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ ಯಾಕೋ ಬರ್ತಿದ್ಯಾ ಈಗ ಹೊಸಕ್ಕೆ ಬಂದ್ ಮಾಡೋನು ಕುಂದ್ರಲಿ ಏನಂದನ ನೋಡ್ರಿ ಅಂತ ನೀವು ಹೊಸ ಓದ್ತಾ ಇದ್ದಲ್ಲ ಈ ತರ ಮನೆ ಚಾನ್ಸ್ ಆಗೈತೆ ಅಂತ ಮುಖಂಡ ನೀವು ಕರ್ರಾಗದ ಒಂದು ಲೆಕ್ಕದ ಪಶ್ಚಿಮ ಬಂಗಾಳ ಮುಖಂಡ ಟಿಪ್ಪಕ್ಕೆ ಕರ್ರಾಗದನ ಮುಖಂಡನ ಅವ ಏನ್ ಮಾಡ್ಯಾನ ಮಗ ಅವಂದಾರ ಅವ್ನ ಮ್ಯಾಗ್ಝಿನ್ ತಗೊಂಡು 2 ಬುಲೆಟ್ ತಗೊಂಡ 2 ಬುಲೆಟ್ ಹೊಡೆದ್ಬಿಟ್ಟನ ತೊಕೊಂಡನ ಆಮೇಲೆ ಒಂದು ಟೈಮ್ ಐತಿ ಒಂದು ನಿಮಿಷನ ನಾ ಮುಕ್ಕೊಂತೀನಿ ಬುಲೆಟ್ ಕರೆಕ್ಟಾಗಿ ಎನಿಸ್ಗೆ ಅಂದ ಗನ್ನಪ್ಪ ಎಲ್ಲ ನೋಡ ಕರೆಕ್ಟ್ ನೋಡ್ಕೊಂತ ಕೈಗೆ ತಗೊಂಡ್ರ ಅಂತ ಅವ್ರು ಬಿಡೋಣ ನೋಡ್ಯಾನ ಹೊಸ ಹೋಗಿದ್ದು ಮತ್ತೆ ಅಂಜಿಗೆ ಬಂದ ಬರ್ತದೆ ಹೊಸದಾಗ ಹೋಗ್ಯಾನ ನೋಡಿದ್ರೆ 2 ಬುಲೆಟ್ ಇಲ್ಲ ಮೊದಲ ನನಗೆ ಗೊತ್ತಿಲ್ಲ ನಾ ನೋಡಿಲ್ಲ ನಾ ಅಂತ ಇವ ಅಜಿಸ್ಬಿಡೋಣ ಮನುಷ್ಯನ ಏನಂದ ನೀವ ಹಳಾಕಂಡು ಒಳಗೆ ಸ್ಟಾರ್ಟ್ ಮಾಡ್ಯಾನ ಅದ ಏನಿಲ್ಲ ಏನಾಗಲ್ಲ ಅದ ನಾ ಮಾತಾಡ್ತೀನಿ ಅಂದ ನೀವ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ 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 ಮಾತಾಡ್ತೀನಿ ಅಂದನ ಒಳ್ಳೆ ಹೋಗ್ಯಾರ ಇಶ್ಯೂ ಆಗೈತದ ಸುದ್ದಿ ಮುಟ್ಟದ ಇವ ತಕೊಂಡ ನೀವು ಹೇಳ್ಬೇಕಾದ್ರೆ ಹೇಳೇ ಇಲ್ಲಿವ ತಕೊಂಡೆ ಸುಮಾಗೇನವ ಆಮೇಲೆ ಒಳ್ಳೆ ಕಟ್ಟ ರೂಮ್ ವೇರ ಆದ ಟೈಮ್ಗೆ ನಮ್ಮ ಕಮಾಂಡೆಂಟ್ ಬಂದ್ಬಿಡ ನಾವು ಮತ್ತೆ ಹೆಂಗ ನಾನು ಕೊಡ್ತೀನಿ ನಂಗೆ 2 ರೌಂಡ್ ಕೊಡ್ತಿಲ್ಲ ಅಂತ ಕೇಳಿ ಮತ್ತೆ ಏನು ಅನ್ವಾಗಿಲ್ಲಲ್ಲ ಹ್ಞೂ ಅಂದ ನೀವ ಕೊಟ್ಟನ ಅವ ಡ್ಯೂಟಿ ಮ್ಯಾಗದ ನೋಡ 2 ರೌಂಡ್ ಹೊಡ್ಯದ ಮತ್ತೆ ಒಳ್ಳೆ ಮರ್ದಿನ 2 ಬುಲೆಟ್ ಇಲ್ಲ ಮತ್ತೆ ಅದಕ್ಕೆ 2 ರೌಂಡ್ ರಿಯಲ್ ಅಲ್ಲಿ ಅದ ಇದು ಬ್ಯಾಕ್ ಟ್ರೈನಿಂಗ್ ರಿಯಲ್ ಭೀಮಾ 2 ರೌಂಡ್ ಏನು ಟಾರ್ಗೆಟ್ ಮಾಡಿದ್ರಲ್ಲ ಫಿಕ್ಸ್ ಹೊಡೆದ್ರ ಅಂದಾಗ ನಿನ್ನ ಈ ಡ್ಯೂಟಿ ಮ್ಯಾಗ ಹೊಡೆದಿದ್ದಲ್ಲ ಇವನು ಯಾರು ನಾವು ಕರಿಯ ನನ್ನಲ್ಲಿ ಇಲ್ಲ ಈಗ ಇಂಥ ನಕ್ಕಿದ್ ನಾವು ಒಂದಿನ ಪೂರ ನಕ್ಕಿ ನೋಡೋಣ ನಾವು ಏನ್ ಬಿಡಪ್ಪ ರಿಸ್ಕ್ ಈ ಮತ್ತೆ ಒಂದ್ ಯಾವಾಗ ಈ ಜೈಲ್ನಾಗ ಅಂತ ಕಾಮನ್ ಅಂತಲೇ ಸಣ್ಣ ಏಜಿನ ಹುಡ್ರು ಜೈಲಿಗೆ ಹೋದ್ರಲ್ಲ ಭೀಮಾ ನರಕ ಯಾತನ ಎಷ್ಟೋ ಹುಡ್ರು ಸೂಸೈಡ್ ಮಾಡ್ಕೊಂಡ್ರಂತ ಇವತ್ತಿಗೆ ಹಂಗೆ ಸೂಸೈಡ್ ಅಲ್ಲೇ ಮಿನಿಮಮ್ ಶಿಕ್ಷೆ ಇದ್ದವ್ರು ಕೂಡ ಅಲ್ಲಿ ಚಿತ್ರಹಿಂಸೆ ಅಥವಾ ಏನೋ ಒಂದು ಅವ್ರ ಮಾನ ನಷ್ಟ ಆಗಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡ್ರಂತವ್ರು. ಇದು ಒಂದು ನ್ಯೂನ್ಯತೆ ಅದು ಒಟ್ಟು ತಪ್ಪು ಮಾಡ್ಬಾರ್ದು ಅಲರ್ಟ್ ಆಗಿರ್ಬೇಕು. ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹೋಗಿ ಇದಾಗಿದ್ದಾಗ ಹುಡುಗರು ನೀವು ಮಾಡಿ ನಾವು ಡಾಕ್ಯುಮೆಂಟ್ ಇಸ್ಕೊಂಡಾಗ ಗುಡ್ ಕ್ವೆಶ್ಚನ್. ಡಾಕ್ಯುಮೆಂಟ್ಸ್ ಕೊಡೋಕೆ ಇಂಥ ಜನ್ಮ ತಿಂದ ಭೀಮಾ ಕುತ್ತಿಗೆ ಬಂದಾಗ ನೌಕರು ಏನ್ ಭೀಮಾ ಭೀಮಾ ಕುತ್ತಿಗೆ ಬಂದಾಗ ನೌಕರಿ ಸ್ವಲ್ಪ ಯಾಕೆ ಕಳ್ಕೊಬೇಕು ಅನ್ನೋದು ಇತ್ತಪ್ಪ ಅಂದ್ರ ಅದೇನು ಹರಿಯೋದಲ್ಲ ಮುರಿಯೋದಲ್ಲ ಅಂತೇಳಿ ನೀನ ಕೊಟ್ಬಿಡ್ತಿ.
ಎಕ್ಸಾಮ್ ಪಾಸ್ ಟ್ರೈನಿಂಗ್ ಹೋದ್ರೆ ಮತ್ತೆ ಅವ ಮುಖಾಡ್ತಾರ ಪಾಸ್ ಆತ ಫಿಸಿಕಲ್ ಚಟ್ಟ ಹೇಳ್ತಾರೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.